ತುಳುನಾಡಿನ ಅತಿ ಪ್ರಭಾವಿ ದೈವಗಳಲ್ಲಿ ದೇವಿಯ ಅಂಶವಾದ ಧೂಮಾವತಿ ದೈವವು ಒಂದು. ತುಳುನಾಡಿನ ಹೆಚ್ಚಿನ ಕುಟುಂಬಗಳು ಆರಾಧಿಸುವ ಪ್ರಮುಖ ದೈವಗಳಲ್ಲಿ ಧೂಮಾವತಿಯು ಒಂದಾಗಿದ್ದು, ಹೆಚ್ಚಿನ ಕುಟುಂಬಗಳಲ್ಲಿ ಧೂಮಾವತಿ ದೈವದ ಆರಾಧನೆ ನಡೆಯುತ್ತದೆ. ದೈವಾರಾಧನೆಯ ಅತ್ಯಂತ ಪುರಾತನ ಕ್ಷೇತ್ರಗಳಲ್ಲಿ ಕಾಸರಗೋಡು ಜಿಲ್ಲೆಯ ಕುಂಬಳೆ ಚಾವಡಿ ಧೂಮಾವತಿ ದೈವಸ್ಥಾನವೂ ಒಂದು. ಪ್ರತಿ ವರ್ಷವೂ ಇಲ್ಲಿ ಧೂಮಾವತಿ ದೈವಕ್ಕೆ ನೇಮೋತ್ಸವ ನಡೆಯುತ್ತಿದ್ದು, ಇಲ್ಲಿನ ನೇಮೋತ್ಸವ ನೋಡಲು ದೂರದ ಊರುಗಳಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ದೈವದ ಕೃಪೆಗೆ ಪಾತ್ರರಾಗುತ್ತಾರೆ. ತುಳುನಾಡಿನ ಅತ್ಯಂತ ಕಾರಣಿಕದ ದೈವವಾಗಿರುವ ಧೂಮಾವತಿ ದೈವ ಜಗನ್ಮಾತೆ ದೇವಿಯ ಅಂಶವಾಗಿದ್ದಾಳೆ. ತುಳುನಾಡಿನಲ್ಲಿ ದೇವಿ ಸ್ವರೂಪಿ ದೈವಗಳು ಹಲವಿದ್ದು, ಇವುಗಳಲ್ಲಿ ಧೂಮಾವತಿ ದೈವವನ್ನು ತುಳುನಾಡಿನ ಜನ ವಿಶೇಷ ಮಾನ್ಯತೆ, ಭಕ್ತಿ, ಗೌರವದಿಂದ ಆರಾಧಿಸಿಕೊಂಡು ಬರುತ್ತಿದ್ದಾರೆ. ದೇವಿ ಸ್ವರೂಪಿಯಾದ ಧೂಮಾವತಿ ದೈವದ ನೇಮೋತ್ಸವಕ್ಕೆ ಊರ ಹಾಗೂ ಪರವೂರಿನ ಭಕ್ತರು ಪಾಲ್ಗೊಳ್ಳುತ್ತಿದ್ದು ದೈವದ ಕೃಪೆಗೆ ಪಾತ್ರರಾಗುತ್ತಾರೆ. ಪಂಡ ಅಸುರ ಇದನ್ನು ಇಲ್ಲ ದೇವತೆಗಳು ಇದು ಐನಂಚಿನ ಸಮಸ್ಯೆ ಯಾಕೆ ಪರಿಹಾರ ಬಾಡಾಗ ಅಸುರ ಅವರಿಗೆ ಒಂದು ನೆಲೆ ಕೊಡು ಮಂಡ ಅಕ್ಕ ನಾನು ದೂಪುನದ್ದು ಅಕ್ಕ ಅನಿಸಿರ ಹಾಗೆ ನೆಲೆ ನಾನು ಹಿರಿಯ ಮಗ ಅಂತ ಒಂದು ಅಕ್ಕ ಇದು ಮೇಲೆ ಹೋಗ್ಕೊಂಡು ಹಿರಿಯ ಚಿಕ್ಕ ಮಗ ಅಂತದ್ದು ಸಣ್ಣ ಚಿಕ್ಕ ಮಕ್ಕಳ ಆಗಿ ದೇವತೆಗಳು ದೊಡ್ಡ ಮಕ್ಕಳ ಹಸಿರು
ಹಸಿರಲ್ಲಿ ಇಲ್ಲಿ ಇದುಂಟಲ್ಲ ಈ ದೇವಳಕದಲ್ಲಿ ಎಲ್ಲ ಸೊತ್ತುಂಟು. ಇದಕ್ಕೆ ಎಲ್ಲ ಈ ಅರಮನೆ ಅಲ್ಲಿ ಒಂದು ಯಜಮಾನ ಮಾಡುವಂಥ ಆಸೆಗೆ ಎಲ್ಲ ದೇವತೆಗಳಲ್ಲಿ ಹೋಗಿ ಮತ್ತು ಬ್ರಹ್ಮನಲ್ಲಿ ಹೋಗಿ ವರವನ್ನು ಶಕ್ತಿ ಪಡೆದ ಮತ್ತು ಅಮೃತ ಕಲಸ ಇವರು ಕುಡ್ಲಿಲ್ಲ. ಅವರು ಅಮೃತ ಕಲಸ ಕುಡಿದೆ ಎರಡೇ ಅಲ್ಲ ದೇವತೆಗೆ ಹೆಸರಿಗೆ ಅಮೃತ ಕಲಸ ಸಿಕ್ಕಲಿಲ್ಲ. ಅದಕ್ಕೆ ಅವರ ಇದುಂಟಲ್ಲ ಒಂದು ವರ, ಆ ವರವನ್ನು ಅವರಿಗೆ ಬೇಕು. ಬ್ರಹ್ಮ ಕೊಟ್ಟ ವರಕ್ಕೆ ಏನು ತೊಂದರೆ ಇಲ್ಲ. ಅದು ಬ್ರಹ್ಮ ಹೇಳಿದರೆ ನಿನಗೆ ಮರಣ ಇಲ್ಲ. ಯಾರಿಗೆ? ಶುಂಭ ಅಸುರರು ಅವರು ಸೋನಿಕಪುರದಲ್ಲಿ ಶುಂಭ ಅವರು ಅನ್ನದಮ್ಮ ಮತ್ತು ನೋಡಿ ನಮ್ಮ ಮೈಸಮರ್ದಿನಿ ದೇವಿಯಾಗಿ ಮೈಸಂದಾಯ ಅದು ನಂದಿಗೋಣ ಅಂತ ಕರೀತಾರೆ. ದೈವದಲ್ಲಿ ನಂದಿಗೋಣ ಅಂತ. ಅದಕ್ಕೆ ಇಲ್ಲಿ ಮೈಸಂತಾಯ ಅಂತ ಬರ್ತದೆ. ಮೈಸಂತಾಯಿಂದ ಕರುತ್ತದೆ, ಮೈಸಂತಾಯ ಅಂತ ಬರ್ತದೆ. ಅದು ತುಳುಯಲ್ಲಿ ಭಾಷೆಗೆ ವ್ಯತ್ಯಾಸವಾಗಿ ಈ ಮಲಯಾಳದಲ್ಲಿ ಚಾಮುಂಡಿ ಎಲ್ಲ ದೈವಕ್ಕೆ ಇದಕ್ಕೆ ಚಾಮುಂಡಿ ವ್ಯತ್ಯಾಸ. ಅನೀಶ್, V4 ನ್ಯೂಸ್, ಪುತ್ತೂರು.